ಹಕ್ಕಿ ಮರಳಿ ಗೂಡಿಗೆ ಎಂಬಂತೆ ಇವತ್ತು ನಮ್ಮ ಪ್ರಯಾಣ ಮತ್ತು ಆಗ್ರಾ ಕಡೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ವೆಕೇಷನ್ ಮುಗಿದು ನಾವು ವಾಪಸ್ ಆಗ್ರಾ ಹೋಗುವಂಥ ಟೈಮ್ ಬಂದೇ ಬಿಟ್ಟಿತ್ರಿ. ನಾನು ಮೊದಲ ವೀಡಿಯೋ ಒಳಗೆ ತೋರಿಸ್ದಂಗೆ ನಮ್ಮ ಜಾನು 2 ದಿವಸ ಮುಂಚೆನೇ ಅಳ್ಕೊತ ಕುಂತಿದ್ಲು, ಅರ್ಜುನ್ ನನ್ನ ಬಿಟ್ಟು ಹೋಗ್ತಾನಂತ ಹೇಳಿ. ಸೊ ಮಾರ್ನಿಂಗ್ ನಮ್ಮ ಫ್ಲೈಟ್ ಟೈಮ್ ಆಮೇಲೆ ಸ್ಕೂಲ್ ಟೈಮ್ ಒಂದೇ ಆಗಿತ್ತು. ಸೊ ಅವಳಿಗೆ ಒಂದು ಟೈಟ್ ಹಾಕಿಕೊಟ್ಟು ಇಲ್ಲ ಒಂದು 2-3 ತಿಂಗಳಲ್ಲಿ ಮತ್ತೆ ವಾಪಸ್ ಬರ್ತೀವಿ ಅಂತ ಹೇಳಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಭಾಳ ಲಾಂಗ್ ಟೈಮ್ ತನಕ ನಾನು ಅಲ್ಲೇ ಇದ್ದದ ಕಾರಣ ನಮ್ಮ ಮಮ್ಮಿಗೂ ಭಾಳ ಫೀಲ್ ಆಗ್ಲಿಕ್ಕತ್ತೈತೆ ರೀ. ಆ್ಯಕ್ಚುಲಿ ಮಮ್ಮಿ ಅರ್ಜುನನ್ ಭಾಳ ಹಚ್ಕೊಂಡಾರ. ಅರ್ಜುನ್ ಬಿಟ್ಟು ಇರೋದಂದ್ರೆ ಮಮ್ಮಿ ಕಡೆ ಆಗಂಗಿಲ್ಲ, ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಎಲ್ಲರಿಗೂ ಬಾಯ್ ಹೇಳಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾನು ಅಕ್ಕ ಮಮ್ಮಿ ಮುಂದೆ ಜಾಸ್ತಿ ಅಳ್ಲಿಕ್ಕೆ ಹೋಗಂಗಿಲ್ಲ ರೀ, ಯಾಕಂದ್ರೆ ನಾನು ಹತ್ರ ಭಾಳ ಫೀಲ್ ಮಾಡ್ಕೋತಾರಂಥೇಳಿ. ಬಟ್ ಕಾರೊಳಗೆ ಕುಂತ ತಕ್ಷಣ ನನಗೆ ಭಾಳ ಫೀಲ್ ಆಗ್ಲಿಕ್ಕತ್ತೈತ್ರಿ, ಕಂಟ್ರೋಲ್ ಆಗಲಿಲ್ಲ, ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ನೋಡಿ ರುದ್ರನೂ ಅಳ್ಲಿಕ್ಕತ್ತಿದ್ದ. ಹಿಂಗಾಗಿ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡು ಅಂತೂ ಇಂತೂ ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ನನಗೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ರೀ. ನಾನು ಯಾವತ್ತೂ ನನ್ನ ಫ್ಯಾಮಿಲಿನ ಬಿಟ್ಟು 1 ವರ್ಷ 6 ತಿಂಗಳಿದ್ದ ಹಿಸ್ಟ್ರಿನೇ ಇಲ್ಲ. ಎವ್ರಿ 3 to 4 ಮಂತ್ಸ್ ನಾನರೇ ಹೋಗಿ ವಿಸಿಟ್ ಮಾಡ್ತೀನಿ, ಇಲ್ಲ ಅವ್ರನ್ನಾರ ನನ್ನ ಕಡೆ ಕರ್ಸ್ಕೊತೀನಿ ರೀ. ನಂಗೆ ಬಿಲ್ಕುಲ್ ಭೀ ಅವ್ರನ್ನ ಬಿಟ್ಟು ಜಾಸ್ತಿ ದಿವಸ ಇರ್ಲಿಕ್ಕೆ ಆಗಂಗಿಲ್ಲ. ಎನಿವೇಸ್ 3-4 ಮಂತ್ಸ್ ಆದಮೇಲೆ ರುದ್ರನ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗೋದಿತ್ತು ರೀ. ಸೊ ವಾಪಸ್ ಬರ್ಲಿಕ್ಕೆ ಒಂದು ರೀಸನ್ ಇತ್ತು, ಅದೊಂದು ಸಮಾಧಾನ ಇತ್ತು ರೀ ನನಗೆ. ಸೊ ಆನ್ ಟೈಮ್ ಎಲ್ಲ ಸೆಕ್ಯೂರಿಟಿ ಚೆಕಿನ್ ಮುಗಿಸ್ಕೊಂಡು ನಾವು ಫ್ಲೈಟ್ನ ಬೋರ್ಡ್ ಮಾಡಿದ್ವಿ. ಒಳಗೆ ಹೋದ ತಕ್ಷಣ ನಮ್ಮ ರುದ್ರ ವಿಂಡೋ ಸೀಟ್ ಅಂತ ಹಿಡ್ಕೊಂಡು ಕುಂತ್ಬಿಟ್ಟಿದ್ದ. ಫ್ಲೈಟ್ ಟೇಕ್ ಆಫ್ ಆದಮೇಲೆ ನಾನು ಟ್ರೈ ಮಾಡಿದೆ ಅರ್ಜುನ್ ಮಲ್ಸ್ಲಿಕ್ಕೆ ರೀ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಮಲ್ಕೊಂಡ. ಸೊ ನಾನು ಮ್ಯೂಸಿಕ್ ಕೇಳ್ಕೊತ ಟೈಮ್ ಪಾಸ್ ಮಾಡ್ಲಿಕ್ಕತ್ತಿದ್ದೆ. ಆ್ಯಕ್ಚುಲಿ ಅರ್ಜುನ್ ಅಂತ ಮಲ್ಕೊಂಡ, ಬಟ್ ರುದ್ರಂತೂ ಇಷ್ಟು ಕ್ವೆಶನ್ಸ್ ಕೇಳಲಿಕ್ಕತ್ತಿದ್ದಲ್ರಿ. ಸೊ ನನಗೆ ಬೇಜಾರು ಬಂದುಬಿಟ್ಟಿತ್ತು ಅವ್ನು ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಮಾಡಿ. ಸೊ ಸ್ವಲ್ಪ ಹೊತ್ತಾದಮೇಲೆ ಅವ್ನು ಬೆಸ್ಟ್ ಆಪ್ಷನ್ ಅಂದ್ರೆ ಅವ್ನು ಬ್ಯುಸಿ ಇಡ್ಬೇಕಂದ್ರೆ ಅವ್ನಿಗೆ ಏನಾದರೂ ಕೊಡ್ಬೇಕು ತಿನ್ಲಿಕ್ಕೆ ಅಂಥೇಳಿ ಅವ್ನು ಸ್ಟಾರ್ಟ್ ಆಯಿತು. ಸ್ಯಾಂಡ್ವಿಚ್ ತಿಂದ, ಆಮೇಲೆ ಮ್ಯಾಗಿ, ಹಾಟ್ ಚಾಕ್ಲೇಟ್, ಇದ್ರೊಳಗೆ ಸ್ವಲ್ಪ ಹೊತ್ತು ಅವ್ನು ಬ್ಯುಸಿ ಮಾಡಿದೆ. ಅದಾದ ತಕ್ಷಣ ಅವನೇ ನೋಡಿದ್ರಿ ಫಸ್ಟ್ ಟೈಮ್ ನನಗೆ ಹೇಳ್ದ, ಮಮ್ಮ ನೋಡಲ್ಲಿ ಒಂದು ಬೇರೆ ಏರ್ಕ್ರಾಫ್ಟ್ ಫ್ಲೈ ಮಾಡ್ಲಿಕ್ಕತ್ತದ, ಅದು ಏರ್ ಇಂಡಿಯಾ ಅಂತ ಹೇಳ್ದಾರೆ ಅವ. ಸೊ ನಿಮಗೆ ಕಾಣಿಸ್ತಿರ್ಬೋದು, ಎಕ್ಸಾಕ್ಟ್ಲಿ ಅದು ಏರ್ ಇಂಡಿಯಾನೇ ಇತ್ತು ರೀ. ನೋಡ್ಬೋದು ಇಲ್ಲಿ ಅರ್ಜುನ್ ಅವ್ರ ಡ್ಯಾಡಿ ಜಾಕೆಟ್ ಒಳಗೆ ಬೆಚ್ಚಗೆ ಮಲ್ಕೊಂಡಿದ್ದ. ಈಗ ಇಂಡಿಗೋದವರು ಇದೊಂದು ಫೆಸಿಲಿಟಿ ಚಲೋ ಮಾಡಿದ್ರೆ, ಕ್ಯಾಂಡಿ ಕೊಟ್ಟಿದ್ದರಿ ಒಂದವ್ರು, ಅದ್ರೊಳಗೆ ಇದು ಹಿಡನ್ ವರ್ಡ್ಸ್ನ ಫೈಂಡ್ ಔಟ್ ಮಾಡೋದು ಗೇಮ್ ಇತ್ತು. ರುದ್ರ ಸ್ವಲ್ಪ ಹೊತ್ತು ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಾರಿ. ಆ್ಯಕ್ಚುಲಿ ಮಕ್ಕಳ ಏರ್ಕ್ರಾಫ್ಟ್ ಒಳಗೆ ಭಾಳ ಕ್ರ್ಯಾಂಕಿ ಆಗಿದ್ರು. ಅರ್ಜುನ್ ಅಷ್ಟೇ ಅಲ್ಲ, ಮತ್ತೊಂದು ಪಾಪುನೂ ಇತ್ತು. ಸೊ ಕುಶಲ್ ಮತ್ತು ಆ ಪಾಪುನ ಡ್ಯಾಡಿ ಮಕ್ಕಳನ್ನ ಎತ್ಕೊಂಡು ಅಲ್ಲಿಂದ ಇಲ್ಲಿಂದಲ್ಲಿ ವಾಕ್ ಮಾಡ್ಲಿಕ್ಕತ್ತಿದ್ರು. ನೋಡ್ಲಿಕ್ಕೆ ಭಾಳ ಫನಿ ಅನಿಸ್ಲಿಕ್ಕತ್ತಿತ್ತು. ಅಂತೂ ಇಂತೂ ನಮ್ಮ 2.5 hour ಜರ್ನಿಗೆ ಫಿನಿಷ್ ಮಾಡಿಕೊಂಡು ನಾವು ಲ್ಯಾಂಡ್ ಆದ್ವಿ ಡೆಲ್ಲಿ. ಸೊ ನೋಡ್ಬೋದು, ನಾನು ಊರಿಗೆ ಹೋಗ್ಬೇಕಾದ್ರೆ ಅರ್ಜುನಿನ ವಾಕ್ ಮಾಡ್ಲತ್ತಿದ್ದ ರೀ. ಬಟ್ ಈಗ ನೋಡ್ರಿ ಅವನ ಖುದ್ದ ಏರ್ಪೋರ್ಟ್ ಒಳಗೆ ನಡ್ಕೊತ ಬರ್ಲಿಕ್ಕತ್ತಾನ. ಸೊ ಬ್ಯಾಗೇಜ್ ಕೌಂಟ್ರಿಂದ ನಮ್ಮ ಲಗೇಜ್ನೆಲ್ಲ ಪಿಕ್ ಮಾಡಿಕೊಂಡು ನಮ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಯಾಕಂದ್ರೆ ಡೆಲ್ಲಿ ಟು ಆಗ್ರಾ ನಾವು ಬೈ ರೈಲ್ ಟ್ರಾವೆಲ್ ಮಾಡೋರು ಇದ್ದು. ಸೊ ಸ್ವಲ್ಪ ಅರ್ಜುನ್ಗೆ ಫೀಡ್ ಮಾಡಿ ಅಲ್ಲಿಂದ ನಾವು ಕ್ಯಾಬ್ ತೊಗೊಂಡು ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ರೀ. ಆ್ಯಕ್ಚುಲಿ 2 hours ಬಿಫೋರ್ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ ರೀ. ಹೋಗಿಂದ ಆಲ್ರೆಡಿ ಟ್ರೈನ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಿತ್ತು. ಈ ಸತಿ ನಾವು ವಂದೇ ಭಾರತ್ ಬುಕ್ ಮಾಡಿದ್ವಿ. ನಂದು ಫಸ್ಟ್ ಟೈಮ್ ಜರ್ನಿ ಅನ್ಬೋದು ವಂದೇ ಭಾರತ್ ಒಳಗೆ. ಸೊ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಂತ ಭಾಳ ಎಕ್ಸೈಟೆಡ್ನೂ ಇದ್ದೆ ರೀ ನಾನು. ಸೊ ಟ್ರೈನ್ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಒಳಗೆ ನಿಂತಿತ್ತು. ಹೋಗಿಂದ ನಾವು ಒಳಗಡೆ ಹೋದ್ವಿ. ಸೀಟ್ಸ್ ಎಲ್ಲ ಭಾಳ ಕಂಫರ್ಟೇಬಲ್ ಆಗಿದ್ದು, ಆಮೇಲೆ ಹೈಜಿನ್ ಮೇಂಟೈನ್ ಮಾಡಿದ್ದರಿ. ಆಲ್ರೆಡಿ ನಮ್ಮ ಸೀಟ್ ಮೇಲೆ ನ್ಯೂಸ್ ಪೇಪರ್ನ ಇಟ್ಟಿದ್ರು. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ 1 hour 50 minutes ಜರ್ನಿ ಇದ್ದಿದ್ರಿ ನಮ್ದು ಡೆಲ್ಲಿ ಟು ಆಗ್ರಾ. ಸೊ ರುದ್ರ ನಾನು ಒಂದು ಕಡೆ ಕುಂತಿದ್ವಿ, ಆಮೇಲೆ ಕುಶಲ್ ಒಂದು ಕಡೆ ಕುಂತಿದ್ರು. ಲಕ್ಕಿಲಿ ಕುಶಲ್ ಬಾಜು ಯಾರೂ ಇದ್ದಿದ್ದಿಲ್ಲ. ಆಗ್ರಾ ರೀಚ್ ಆಗೋತನೂ ಆ ಸೀಟ್ಸ್ ಖಾಲಿನೇ ಇತ್ತು ರೀ. ಸೊ ರುದ್ರ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಬಂದ. ಸ್ವಲ್ಪ ಹೊತ್ತರೊಳಗೆ ಸ್ನ್ಯಾಕ್ಸ್ ಕೊಟ್ಟರು, ಅದೆಲ್ಲ ತಿನ್ಕೊಂಡು ನಾವು ಆಗ್ರಾ ಆನ್ ಟೈಮ್ ರೀಚ್ ಆದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿಂಟರ್ಸ್ ಒಳಗೆ ಟ್ರೈನ್ ಡಿಲೇ ಆಗ್ತದಲ್ರಿ, ಬಟ್ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆನ್ ಟೈಮ್ ನಾವು ಬಂದು ರೀಚ್ ಆದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಒಳಗೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.